ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಇದು ಶನಿವಾರ ತೆಗೆದಿರೋವಂಥ ವಿಡಿಯೋ ಸ್ನೇಹಿತರೆ. ಹಾಗೆಯೇ ನಿಮಗೂ ಸಹಿತ ಇವತ್ತಿನ ದಿನ ಶನಿವಾರ ಆಗ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಶನಿವಾರದ ಶುಭಾಶಯಗಳು. ಆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಬಂದುಬಿಟ್ಟು ಮಾವಿನಕಾಯ್ದು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದೆರಡು ಮಾವಿನಕಾಯಿ ಚೆನ್ನಾಗಿ ರೀತಿಯಾಗಿ ತುರಿದಿಟ್ಕೊಂಡಿದ್ದೀವಿ ಸ್ನೇಹಿತರೆ. ಹಾಗೆ ವಾಟೆ ಮೇಲೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಈ ರೀತಿಯಾಗಿ ಚಿಕ್ಕದಾಗೆಲ್ಲ ಎರೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತಂಗಿ ಹೊಸದು ಇದನ್ನು ತೊಗೊಂಡು ಬಂದಿದ್ದ, ತೋರಿಸ್ತಾ ಇದ್ದ ಅಕ್ಕ ನೋಡಿ ತೊಗೊಂಡು ಬಂದಿದ್ದೀನಿ ಅಂತೇಳಿ. ಇವತ್ತಿನ ನಾಳೆವರೆಗೂ ಯಾಕೆ ಕಾಯೋದು, ಇವತ್ತೇ ಓಪನಿಂಗ್ ಮಾಡಿಬಿಡ್ತೀನಿ ಅಂತೇಳಿ ಅದರಲ್ಲಿ ತುರಿದಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿತ್ತು, ತೋರಿಸ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಬಂದಿದೆಯಲ್ಲ ಅಂಥೇಳಿ. ಈಗೇನೇ ಸ್ನೇಹಿತರೆ ನಡೀತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಏನೇನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ ಅಂತಂದರೆ ತುರಿದಿರುವಂಥ ಮಾವಿನಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಒಣಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿರುವಂಥದ್ದು, ಆಮೇಲಿಂದ ಬೆಳ್ಳುಳ್ಳಿ ಹಾಗೆಯೇ ಹಾಕ್ಕೊಂಡಿರೋದು, ಕಡಲೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ, ಹಾಗೆಯೇ ಒಣ ಕೊಬ್ಬರಿ ಹಾಕ್ಕೊಳ್ಬೇಕಾಗಿತ್ತು. ನಮಗೆ ಸದ್ಯಕ್ಕೆ ಸಿಗಲಿಲ್ಲ, ಹಾಗಾಗಿ ನಾವು ಹಸಿ ಕೊಬ್ಬರಿನೇ ಹಾಕ್ಕೊಂಡು ಮಾಡಿದ್ವಿ. ತುಂಬಾ ಸೂಪರಾಗಿ ಬಂದಿತ್ತು ಸ್ನೇಹಿತರೆ. ನನ್ನ ಮಗಳಂತೂ ದೊಡ್ಡಮ್ಮ ನೀನು ಹೋಗೋವರೆಗೂ ಇದನ್ನೇ ಮಾಡ್ಕೊಟ್ಬಿಡು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು. ಆಯ್ತಪ್ಪ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೆ. ಹಾಗೆಯೇ ಕಲ್ಲಲ್ಲಿ ರುಬ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂದರು ಸ್ನೇಹಿತರೆ. ಅದು ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ, ಯಾವ ರೀತಿಯಾಗಿ ಬಂದಿತ್ತು ಏನು ಅನ್ನೋದು, ಹಾಗಾಗಿ ಅದನ್ನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಇಷ್ಟೇ ಮಾಡ್ಕೊಳ್ಳಿ, ಮಿಕ್ಸಿಗಾದರೂ ಹಾಕ್ಕೊಳ್ಬೋದು, ಇಲ್ಲ ಕಲ್ಲಲ್ಲಾದರೂ ರುಬ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಇದು ಬಂದುಬಿಟ್ಟು ನಾವು ಟೌನಿಗೆ ಹೋಗಿದ್ದೀವಿ ಸ್ನೇಹಿತರೆ. ಹಬ್ಬಕ್ಕೆಲ್ಲ ರೇಷನ್ ಎಲ್ಲ ತೊಗೊಂಡು ಬರಬೇಕಾಗಿತ್ತಲ್ಲ, ಹಾಗಾಗಿ ರೇಷನ್ ತೊಗೊಂಡು ಬರೋಕ್ಕೆ ಅಂದರೆ ನಮ್ಮ ಮನೇಲಿ ಅಲ್ಲೇ ನಾವು ಹೋಗಿದ್ರು ರೇಷನ್ ಎಲ್ಲ ಇದು ಕಟ್ಸೋದಕ್ಕೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ನೆಗಡೆ ಎಲ್ಲ ಆಗಿತ್ತಲ್ವ, ತಲೆನೋವು ಎಲ್ಲ ತುಂಬಾ ಸ್ವಲ್ಪ ಭಾಳ ಇದಾದಂಗೆ ಆಗ್ತಿತ್ತು. ಹಾಗಾಗಿ ನಾವು ಮುಂದೆ ಹೋಗಿರ್ತೀವಿ, ನೀನು ನೆಕ್ಸ್ಟ್ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಅಲ್ಲಿಗೆ ಬಂದುಬಿಡು ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ತಂಗಿ ಕರ್ಕೊಂಡು ಹೋಗಿದ್ದೆ, ಬಾ ಹೋಗಿ ಬರೋಣ ನೇತ್ರ ಅಂತ ಹೇಳ್ಬಿಟ್ಟು. ಹಾಗೆ ಅವ್ರ ಹಸ್ಬೆಂಡ್ ಅಲ್ಲೇ ಡ್ಯೂಟಿ ಮಾಡೋದ್ರಿಂದ ನಮಗೆ ಬಂದಲ್ಲೇ ಅವರು ಜಾಯಿನ್ ಆಯಿದ್ರು ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಸ್ವಲ್ಪ ಇದು ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆಲ್ಲ ಬೇಕಲ್ವ, ಮೆಹಂದಿ, ನೈಲ್ ಪಾಲಿಶು, ಹಾಗೆಯೇ ಏನೇನೋ ಎಲ್ಲದು ಬೇಕಾಗ್ತಾ ಇರುತ್ತೆ. ಹಾಗೆ ಅದನ್ನೆಲ್ಲ ಸ್ವಲ್ಪ ತೊಗೊಂಡು ನೆಕ್ಸ್ಟ್ ಇಲ್ಲಿ ರೇಷನ್ ಕಟ್ಸಿದ್ರಲ್ವ ಅಲ್ಲಿಗೆ ಸ್ಟೋರಿಗೆ ಬಂದ್ವಿ ಸ್ನೇಹಿತರೆ. ಇಲ್ಲಿ ಬಂದರೆ ನಾವು ಬರೋ ಅಷ್ಟರಲ್ಲೆಲ್ಲ ಆಲ್ರೆಡಿ ಫೋನ್ ಮಾಡ್ತಾಯಿದ್ರು, ಇನ್ನೂ ಎಲ್ಲಿದ್ದೀರಾ ಬರಲೇ ಇಲ್ಲ ಅಂಥೇಳಿ. ಅಲ್ಲಿ ಬರೋ ಅಷ್ಟೊತ್ತಿಗೆ ಎಲ್ಲ ರೇಷನ್ ಎಲ್ಲ ಕಟ್ಸಿಡ್ತಿದ್ರಲ್ವ. ಮತ್ತು ಇನ್ನೂ ಏನಾದರೂ ಬೇಕೇನೋ ನೋಡು ತಗೋ ಅಂತ ಈ ರೀತಿಯಾಗಿ ಹೇಳ್ತಾಯಿದ್ರು. ನಮ್ಮ ಮಾಮ ನೋಡಿ ಎಲ್ಲ ನಿಂತ್ಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ಅಮ್ಮ ಇದನ್ನು ತೊಗೊಂಡಿದ್ದೀರೇನು ಮಾಮ, ಇದನ್ನು ತೊಗೊಂಡಿದ್ದೀರಾ ಅಂತ ಹೇಳ್ತಾಯಿದ್ದೆ. ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಐಟಮ್ಸ್ ಬಿಟ್ಟಿದ್ರು. ಇನ್ನೊಂದು ಸ್ವಲ್ಪ ಟೀ ಕುಡಿಯೋದು, ನೀರು ಗ್ಲಾಸು, ಈ ರೀತಿಯಾಗಿ ಮತ್ತು ಒಂದೊಂದೆರಡು ತೊಗೊಂಡು ಈ ರೀತಿಯಾಗಿ ಇನ್ನೂ ಏನೇನೋ ಸ್ವಲ್ಪ ತೊಗೊಂಡ್ವಿ. ಮತ್ತು ಅವರೂ ಸ್ವಲ್ಪ ನಾವು ಅಕ್ಕಿ ಅದೆಲ್ಲ ತೊಗೊಳ್ಬೇಕಕ್ಕ ಅಂತೇಳಿ ಅಕ್ಕಿ, ಮತ್ತು ಅವರು ಏನೋ ಸಕ್ಕರೆ, ಈ ರೀತಿಯಾಗಿ ಟೀ ಪುಡಿ ಎಲ್ಲ ಬೇಕಲ್ವ ಸ್ನೇಹಿತರೆ, ಮನೆ ಅಂತ ಅಂದಮೇಲೆ ಎಲ್ಲದನ್ನು ಇದನ್ನು ಮಾಡ್ಕೊಳ್ತಾರೆ ಇರಬೇಕು. ಹಾಗಾಗಿ ಅವರೂ ಎಲ್ಲ ಸ್ವಲ್ಪ ತೊಗೊಂಡು ನೆಕ್ಸ್ಟು ಆಟೋದಲ್ಲಿ ಬರ್ತಾಯಿದ್ದೀವಿ ಸ್ನೇಹಿತರೆ. ಬಸ್ಗಳಿಗೆ ಅಂತಂದರೆ ಎಲ್ಲ ಇದನ್ನು ಮಾಡೋದಕ್ಕಾಗಲ್ಲ, ಯಾಕಂದರೆ ಹಬ್ಬದ ಸೀಸನು ಫುಲ್ ರಶ್ ಇರುತ್ತೆ. ಹಾಗಾಗಿ ನೋಡಿ ಮಧ್ಯಾಹ್ನ ಒಳ್ಳೆ ಬಿಸಿಲು ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ, ಇದು ನಮ್ಮ ಹಿರಿಯೂರಿನ ಗಾಂಧಿ ಸರ್ಕಲ್ ಸ್ನೇಹಿತರೆ. ಅದೊಂದು ಅರಳಿ ಮರ ಇರೋದ್ರಿಂದ ಎಷ್ಟು ನೆರಳು ಕೊಡುತ್ತೆ ಎಷ್ಟು ಜನಕ್ಕೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ಊರ ಕಡೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಟಿಫನ್ ಏನಾದರೂ ಮಾಡಿರಿ ಅಂತಂದ್ರು ಬೇಡ ಅಂತಂದ್ವಿ. ಅವತ್ತು ನಮ್ಮ ಅದೃಷ್ಟ ಕಣೆ ಬರೋಕ್ಕೆ ಅದೃಷ್ಟಕ್ಕೆ ಏನು ಅನ್ಬೇಕು, ಒಂದು ಹೋಟ್ಲಲ್ಲೂ ಏನೂ ಸಿಗ್ತಾನೆ ಇರಲಿಲ್ಲ ಸ್ನೇಹಿತರೆ, ಒಂದೆರಡು ಹೋಟ್ಲಲ್ಲಿ. ಹಾಗೆ ಇಲ್ಲಿ ಕೇಳ್ತಾಯಿದ್ದಾರೆ ನೋಡಿ, ಇಡ್ಲಿ ತೊಗೊಂಡು ಬರೋ ನಿನ್ನ ಹತ್ರ ತಿಂತೀಯೇನಮ್ಮ ನೀನು ಅಂತೇಳಿ ನನಗೂ ಕೇಳ್ತಾಯಿದ್ರು. ಅಣ್ಣ ಬಂದುಬಿಟ್ಟು ಬೇಡಣ ಅಂತ ಹೇಳ್ತಾಯಿದ್ದೆ. ಅಟ್ಲೀಸ್ಟ್ ಒಂದು ಕಬ್ಬಿನ ಹಾಲಾದರೂ ಕುಡೀರಿ ಅಂತಂದು, ಜ್ಯೂಸ್ ಕುಡೀರಿ ಬೇಡ ಅಂದ, ಕಬ್ಬಿನ ಹಾಲಾದರೂ ಕುಡೀರಿ ತಣ್ಣಗಿರುತ್ತೆ ಅಂತೇಳಿ ಒಂದೊಂದು ಗ್ಲಾಸು ಕಬ್ಬಿನ ಹಾಲು ಕೊಡಿಸಿದ್ರು. ಕುಡಿದ್ಬಿಟ್ಟು ನೆಕ್ಸ್ಟು ಊರ ಕಡೆ ನಮ್ಮ ಪಯಣ ಪ್ರಾರಂಭ ಆಯಿತು ಸ್ನೇಹಿತರೆ. ಬಿಸಿಲು ಅಂದರೆ ಯಾಕೆ ಹೇಳ್ತೀರಾ ಸ್ನೇಹಿತರೆ, ಎಷ್ಟು ಬಿಸಿಲು ಅಂದರೆ ವಿಪರೀತ ಬಿಸಿಲು ಸ್ನೇಹಿತರೆ. ನಾವು ಅಂದ್ಕೊಳ್ತಿದ್ದ ಇಲ್ಲೇ ಇಷ್ಟೊಂದು ಬಿಸಿಲಿದೆ, ನನ್ನ ಮಗ ಹೆಂಗಿದಾನಪ್ಪ, ನಮ್ಮ ಯಜಮಾನ್ರು ಹೆಂಗಿರ್ತಾರೆ ಈ ಬಿಸಿಲಿಗೆ ಅಂತೇಳಿ
ಎಲ್ಲಿದ್ರೂ ಒಂಥರ ಆ ಕಡೆ ಇದ್ದು ಇಲ್ಲಿದ್ರೆ ಅಲ್ಲೇ ಏನಾದರೂ ಒಬ್ರು ಇದ್ರು ಅಂದರೆ ಚಿಂತೆ ಆಗ್ತಾ ಇರುತ್ತೆ, ಇಲ್ಲ ಆ ಕಡೆ ನಾವಿದ್ವಿ ಇಲ್ಲಿ ಇವರೇ ಇದ್ದರು ಅಂದರೆ ಚಿಂತೆ ಆಗ್ತಿರುತ್ತೆ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮನೆ ಹತ್ರ ಬಂದ್ವಿ. ನಮ್ಮೂರಲ್ಲಿ ಆಂಜನೇಯ ಸ್ವಾಮಿಗೇನೋ ಬಿಟ್ಟಿರೋದು ಬಸವ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಇಲ್ಲೆಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ದಾರೆ. ಅವ್ರ ಮಗಳು ಹಾಗೆ ಮಗ ಅವ್ರ ಆಂಟಿ 3 ಜನ ಆಟ ಆಡ್ತಾಯಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೇರಮ್ ಬೋರ್ಡ್ ತೊಗೊಂಡು ಬಂದಿದ್ರು. ಮಕ್ಕಳು ಬಿಸಿಲಲ್ಲೆಲ್ಲ ಆ ಕಡೆ ಈ ಕಡೆ ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ಕೇರಮ್ ಬೋರ್ಡು, ಅದಕ್ಕೆ ಸ್ವಲ್ಪ ಕೆಳಗಡೆ ಬುಷ್ ಎಲ್ಲ ಹಾಕಿರ್ಲಿಲ್ವಲ್ಲ, ಹಾಗಾಗಿ ಅದನ್ನೆಲ್ಲ ಹಾಕಬೇಕು ಅಂತೇಳಿ ಒಂದು ಕಡೆ ರೆಡಿ ಮಾಡ್ಕೊಳ್ತಾಯಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ರೇಷನ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದು ಏನೇನಿದೆ ಎಲ್ಲ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ರಿ ಅಂತ ಈ ರೀತಿಯಾಗಿ ಹೇಳ್ತಾಯಿದ್ರು. ಅದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡು ಮತ್ತೆ ಬಾಕ್ಸಲ್ಲೆಲ್ಲ ಹಾಕಿಟ್ಕೊಳ್ತಾಯಿದ್ವಿ. ಈ ರೀತಿಯಾಗಿ ನಡೀತಾಯಿತ್ತು ಸ್ನೇಹಿತರೆ. ನೋಡ್ಕೊಂಬನ್ನಿ. ಎಲ್ಲದು ಒಂದೊಂದು ಕಡೆ ನಾವು ರೇಷನ್ ಎತ್ತಿಟ್ಕೊಂಡ್ವಿ ಅಂದರೆ ಅಡುಗೆ ಮಾಡುವಾಗ ಬೇಗ ನಮಗೆ ಕೈ ಸಿಗ್ತಾ ಇರುತ್ತಲ್ವ, ಹಾಗಾಗಿ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಳ್ತಿದ್ವಿ ಸ್ನೇಹಿತರೆ. ನಂತರದಲ್ಲಿ ನೋಡ್ಕೊಂಬಂದ್ವಿ ಸ್ನೇಹಿತರೆ ಮಂಚ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತೇಳಿ. ಹೇಳಿ 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 ಹೇಳಪ್ಪ, ಜೋರಾಗಿ ಹೇಳ. ನೋಡಾದ್ರು ತುಂಬಾನು ನೋಡಿ ಎಷ್ಟು ದೊಡ್ಡದು. ಜೇನಲ್ಲಪ್ಪ ಕಡಿದ್ರೆ ಅಲ್ಲೋಡ ಹೆಂಗಿದ ಶ್ರೇಯ ಅಯ್ಯಪ್ಪ ನೋಡಿ ಎಷ್ಟೊಂದಿದ್ದಾವೆ. ಇನ್ನ ಬಿಟ್ಟಿದ್ದಿದ್ರೆ ಈಗ ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಕಡ್ಜ ಗೂಡು ಇಟ್ಬಿಟ್ಟು ಎಷ್ಟು ದೊಡ್ಡದಾಗಿ ಎಲ್ಲ ಇದು ಮಾಡ್ಕೊಂಡಿತ್ತು. ತುಂಬಾ ಅದೇನಾದರೂ ಒಂದು ಕಚ್ಚುತ್ತಂದರೆ ಇಷ್ಟು ಇದಾಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಅದು ಬಿಸಿ ನೀರು ಎಲ್ಲ ಹಾಕಿದ್ವಿ ಸ್ನೇಹಿತರೆ. ಏನು ಹಾಕಿದ್ರು ಅಂದರೂ ಅದು ಹೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಬೆಂಕಿ ಎಲ್ಲ ಇದನ್ನು ಮಾಡ್ಕೊಂಡು ಆ ರೀತಿಯಾಗಿ ಇದು ಮಾಡ್ತಾಯಿದ್ರು. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಪರ್ಕೆ ಬಂದಿದ್ರು ಸ್ನೇಹಿತರೆ, ಈಚಲ್ ಪರ್ಕೆ. ನಮ್ಮೂರ ಕಡೆ ಈ ಥರ ಉದ್ದಕ್ಕಿರ್ತಾವೆ ಪರ್ಕೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತವ್ರ ಮನೆ ಕಡೆ ಅಂತಂದರೆ ಇನ್ನೂ ತುಂಬಾ ಚೆನ್ನಾಗಿ ದಪ್ಪು ಚೆನ್ನಾಗಿ ಕಟ್ಟಿರ್ತಾರೆ. ಇವಾಗೆಲ್ಲ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವೆಲ್ಲ ಉಪಯೋಗಿಸೋದು. ಯಾಕಂದರೆ ಇವಾಗೆಲ್ಲ ಇದು ಬಂದಿದೆಯಲ್ಲ, ಹಾಗಾಗಿ ಆ ಥರದ್ದು ಪರ್ಕೆಗಳೆಲ್ಲ ಯೂಸ್ ಮಾಡ್ತಾರೆ. ನಮ್ಮೂರ ಕಡೆ ಬಂದುಬಿಟ್ಟು ಈ ಥರದ್ದೇ, ನಮ್ಮ ತವ್ರ ಮನೆ ಕಡೆ ಹೆಚ್ಚಿಗೆ ಈ ಥರದ್ದು. ಹಾಗೆ ಹಂಚಿ ಕಡ್ಡಿ ಅಂತೀವಲ್ವ, ಕಡ್ಡಿ ಪರ್ಕೆ ಅದು, ಮತ್ತು ನೆಕ್ಸ್ಟ್ ತೆಂಗಿನ ಕಡ್ಡಿದು ಪರ್ಕೆ ಇರುತ್ತಲ್ವ, ಆ ಥರದ್ದು ಎಲ್ಲದನ್ನು ಯೂಸ್ ಮಾಡ್ತೀವಿ. ಇದು ಎಲ್ಲ ಬಂದುಬಿಟ್ಟು ಒಳಗಡೆ ಏನು ಯೂಸ್ ಮಾಡೋದಿಲ್ಲ, ಹೊರಗಡೆ ಅಂಗಳದ್ದು ಈ ರೀತಿಯಾಗಿ ಎಲ್ಲ ಕಸ ಗುಡಿಸೋದಿರುತ್ತಲ್ಲ ಅಲ್ಲಿ ಇದನ್ನು ಮಾಡುವಂಥದ್ದು. ನಮ್ಮೂರ ಕಡೆ ಹೀಗೆ ಮಾತಾಡೋದು, ನಾನು ಅದೇ ರೀತಿ ಮಾತಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಈಗೆಲ್ಲ ಇದನ್ನು ಅಂತ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಎಷ್ಟು ರೂಪಾಯಿ ಅಂತ ಕೇಳಿದೆ, ಅದಕ್ಕೆ ಹೇಳ್ತಿದ್ರು, ಅಕ್ಕ 50 ರೂಪಾಯಿ ಜೊತೆ ಅಕ್ಕ ಅಂತ ಹೇಳಿದ್ರು. ಇಲ್ಲಿ ನೋಡಿ ಕಡಿಮೆ ಮಾಡಿಕೊಡಿ ಅಂತೇಳಿ ಹೀಗೆ ಇದನ್ನು ಮಾಡ್ತಾಯಿದ್ದೆ. ಇಲ್ಲ ಅಕ್ಕ ನೋಡಿರಿ ಎಷ್ಟು ಕೊಡ್ತೀರಾ ಅಂತ ಹೇಳಿದ್ರು. ನಾನೇನು ಮಾಡಿದೆ, 100 ರೂಪೀಸ್ ಕೊಡ್ತೀನಿ, 5 ಕೊಡಿ ಅಂತಂದೆ. ಆಯ್ತಕ್ಕ ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು, ಮತ್ತು ದಾರ ಎಲ್ಲ ಕೊಡಿ ಅಕ್ಕ ಚೆನ್ನಾಗೆಲ್ಲ ಕಟ್ಬಿಟ್ಟು ಕೊಡ್ತೀನಿ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು. ಮತ್ತು ದಾರ ಎಲ್ಲ ತೊಗೊಂಡೋಗಿ ಕೊಟ್ಟೆ ಸ್ನೇಹಿತರೆ, ಕಟ್ಬಿಟ್ಟು ಎಲ್ಲ ಚೆನ್ನಾಗಿ ಇದು ಮಾಡಿಕೊಟ್ರು ಸ್ನೇಹಿತರೆ. ಹಾಗೆಯೇ ಜಾಗ ಎಲ್ಲ ಇದೆಯಲ್ವ, ಎತ್ತಿಟ್ರೆ ಇರುತ್ತೆ, ಅದೇನೇನು ಆಗೋದಿಲ್ಲ ಅನ್ನೋದಕ್ಕೋಸ್ಕರ
ತೊಗೊಂಡೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಒಂದು ತಗೊಂಡ್ಬಿಟ್ಟು ಉಳಿದಿದ್ದಾವೆಲ್ಲ 4 ಎತ್ತಿಟ್ಟಿದ್ವಿ ಸ್ನೇಹಿತರೆ. ಅಂಗಳದ ಕಸ ಹುಡ್ಗೋಕ್ಕೆ ಅಂತಂದರೆ ಇದು ಅಡಿಕೆ ಗರಿ ಬರುತ್ತಲ್ವ, ಅದ್ರ ಪರಕೆ ತುಂಬಾ ಇಷ್ಟ ನನಗೆ. ಆದರೆ ಸಿಕ್ಕಿರಲಿಲ್ಲ, ಹಾಗಾಗಿ ಅದನ್ನು ತೊಗೊಳ್ಬೇಕಾಗಿ ಬಂತು. ನೆಕ್ಸ್ಟ್ ಇಲ್ಲಿ ದೇವರು ನಮ್ಮೂರ ಜಾತ್ರೆಗೆ ಚಾಲನೆ ಇವತ್ತಿಂದ ಸಿಕ್ತು ಅಂತಲೇ ಹೇಳ್ಬೋದು. ಹಾಗಾಗಿ ದೇವ್ರ ಮೆರವಣಿಗೆ ಕರ್ಕೊಂಡು ಬರ್ತಿದ್ವಿ. ಈಶ್ವರನ ದೇವಸ್ಥಾನ ಇದೆ, ಅಲ್ಲಿವರೆಗೂ ದೇವಸ್ಥಾನದ ಅಂತ ಹಿಡಿದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ವಾಪಸ್ ಬರ್ತಾರೆ. ಹಾಗಾಗಿ ನಾವು ನೋಡೋದಕ್ಕೆ ಅಂತ ಬಂದ್ವಿ ಸ್ನೇಹಿತರೆ. ನೋಡ್ಕೊಂಡು ಬನ್ನಿ ಸ್ನೇಹಿತರೆ.